ನಿಪ್ಪಾಣಿ ನಗರದಲ್ಲಿ ಹುಚ್ಚುನಾಯಿ ಸರಣಿ ದಾಳಿ, 10ಕ್ಕೂ ಹೆಚ್ಚು ಜನರಿಗೆ ಗಾಯ, ಆಸ್ಪತ್ರೆಗೆ ದಾಖಲು. ಸಾಮಾಜಿಕ ಜಾಲತಾಣಗಳಲ್ಲಿ ಸಿಸಿಟಿವಿ ದೃಶ್ಯಗಳು ತೀವ್ರ ವೈರಲ್. ನಾಯಿ ಹಿಡಿಯುವಂತೆ ಪುರಸಭೆಗೆ ಸಾರ್ವಜನಿಕರ ತೀವ್ರ ಆಗ್ರಹ. ನಗರದ ಚಿಮ್ಗಾಂವ್ಕರ್ ಗಲ್ಲಿ ಪ್ರದೇಶದಲ್ಲಿ ನಿನ್ನೆ ಸಂಜೆ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾದ ಹುಚ್ಚುನಾಯಿಯೊಂದು ಹಾದಿಗೆ ಹೋಗುವವರನ್ನ ಹಾಗೂ ಮುಗ್ಧ ನಾಗರಿಕರ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡಲು ಪ್ರಾರಂಭಿಸಿದೆ. ಆರಂಭದಲ್ಲಿ 5ರಿಂದ 7 ಜನರ ಮೇಲೆ ದಾಳಿ ನಡೆಸಿದ ನಾಯಿ ತದನಂತರ ನಗರದ ಇತರೆ ಕೆಲವು ಪ್ರದೇಶಗಳಿಗೂ ನುಗ್ಗಿ ಮತ್ತೆ ಹಲವರನ್ನ ಕಚ್ಚಿ ಗಾಯಗೊಳಿಸಿದೆ. ಒಟ್ಟಾರೆ ಈ ಘಟನೆಯಲ್ಲಿ 10 ಮಂದಿ ಗಾಯಗೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ನಾಯಿಯ ಕ್ರೂರ ದಾಳಿಗೆ ತುತ್ತಾದವರನ್ನ ಸುನಿಲ್ ಗುರವ್, ನಜ್ಮಾ ಬಾಗ್ವಾನ್, ಸುಲೋಚನಾ ಕಾಮ್ಟೆ, ಹಜರತ್ ಬಾಗ್ವಾನ್, ಮಿನೇಜ್ ಬಾಗ್ವಾನ್ ಎಂದು ಗುರುತಿಸಲಾಗಿದ್ದು, ಇವರೊಂದಿಗೆ ಹಲವು ವೃದ್ಧ ಮಹಿಳೆಯರು ಸೇರಿದ್ದಾರೆ. ಗಾಯಾಳುಗಳನ್ನು ತಕ್ಷಣವೇ ನಗರದ ಮಹಾತ್ಮ ಗಾಂಧಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಎಲ್ಲರಿಗೂ ರೇಬಿಸ್ ವಿರೋಧಿ ಲಸಿಕೆ ನೀಡಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ನಾಯಿಯು ಜನರ ಮೇಲೆ ಅಮಾನುಷವಾಗಿ ದಾಳಿ ಮಾಡುತ್ತಿರುವ ಹಾಗೂ ಜನರು ಭಯದಿಂದ ಓಡುತ್ತಿರುವ ದೃಶ್ಯಗಳು ಸ್ಥಳೀಯ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇದು ಸ್ಥಳೀಯ ನಿವಾಸಿಗಳ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದೆ. ದಿನವಿಡೀ ನಗರದಲ್ಲಿ ಅಟ್ಟಹಾಸ ಮೆರೆದ ಹುಚ್ಚುನಾಯಿಯಿಂದಾಗಿ ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಮನೆಯಿಂದ ಹೊರಬರಲು ಹೆದರುವಂತಾಗಿದೆ. ನಗರದಲ್ಲಿ ಬೀದಿ ನಾಯಿಗಳ ಕಾಟ ಮಿತಿಮೀರಿದ್ದು, ಪುರಸಭೆಯು ತಕ್ಷಣವೇ ಎಚ್ಚೆತ್ತುಕೊಂಡು ಈ ಹುಚ್ಚುನಾಯಿಯನ್ನ ಹಿಡಿಯಬೇಕು ಹಾಗೂ ಬೀದಿ ನಾಯಿಗಳ ಹಾವಳಿಗೆ ಶಾಶ್ವತ ನಿಯಂತ್ರಣ ಹೇರಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಡಿಕೆ ಉಪ್ಪಾರ್, ಈ ನ್ಯೂಸ್, ಚಿಕ್ಕೋಡಿ.